ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಗೋಧಿ ಹಿಟ್ಟಿನ ಉಂಡೆ ಮಾಡೋದನ್ನು ನೋಡೋಣ. ಇವು ತುಂಬ ಚೆನ್ನಾಗಿರುತ್ತೆ. ತುಂಬ ನಮ್ಮ ಮನೇಲಂತೂ ಎಲ್ರಿಗೂ ಪ್ರಿಯವಾದ ಉಂಡೆ ಇದು. ಅದಕ್ಕೆ ಬೇಕಾಗಿರುವಂಥದ್ದು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಕೊಬ್ಬರಿ, 1 ಗೋಡಂಬಿ, ದ್ರಾಕ್ಷಿ, ಅಂಟು. ನಾವು ಗೋಂದು ಅಂತಾರೆ ಕೆಲವರು, ಈ ಕಡೆ ಎಲ್ಲ ನಾವು ಅಂಟು ಅಂತಲೇ ಹೇಳೋದು. ಉತ್ತರ ಕರ್ನಾಟಕದವ್ರಿಗೆ ಅಂಟು ಅಂದರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸಕ್ಕರೆನ ಮಿಕ್ಸಿ ಮಾಡ್ಕೋಬೇಕು. ಗೋಡಂಬಿ, ದ್ರಾಕ್ಷಿ ಅವನು ಹುರ್ಕೊಳ್ಳೋಣ ಇದರಲ್ಲಿ. ಆಮೇಲೆ ಮೊದಲು ಅಂಟನ್ನು ಕರ್ಕೊಂಬಿಡೋಣ. ತುಪ್ಪದಲ್ಲೇ ಕರ್ಕೋಬೇಕು ಅಂಟನ್ನು. ನೋಡಿ, ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ ಅಂಟು. ಇವಾಗೇನು ಎಲ್ಲ ಕಡೆಗೂ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಮಾಲ್ ಅಂದರೆ ಅದೇ ಸ್ಟಾರ್ ಮಾರ್ಕೆಟ್ಸ್ ಎಲ್ಲ ಇರ್ತಾವಲ್ಲ, ವಿಶಾಲ್ ಮಾರ್ಟು, ಎಲ್ಲ ಕಡೆಗೂ ಸಿಗ್ತಾಯಿದೆ ಅದು ಅಂಟು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂಟು ಅಂದ್ಬಿಟ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಜಾಲಿ ಅಂಟು ಅಂತಲೇ ಹೇಳ್ತಿದ್ವಿ ನಾವು ಮೊದಲು. ನೋಡಿ, ಅಂಟು ಇವಾಗೆಲ್ಲ ಕರ್ಕೊಂಡು ರೆಡಿಯಾಗಿದೆ. ಇವಾಗ ಗೋಡಂಬಿ ಕರ್ಕೊಳ್ಳೋಣ. ಈ ಸ್ವೀಟ್ ಮಾಡ್ಕೊಂಡು ತಿಂದಮೇಲಂತೂ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರ, ಹಾಗೆ ನೋಡೋದೇ ಇಲ್ಲ ಅಂತ ನನಗೆ ಕನ್ಫರ್ಮ್ ಆಗಿದೆ. ಅಷ್ಟು ಚೆನ್ನಾಗಿರುತ್ತೆ ಇದು. ತುಂಬ ಬೇಸನ್ ಲಾಡುಗಿಂತಲೂ ಇದು ತುಂಬ ರುಚಿಯಾಗಿರುತ್ತೆ. ಅದು ನಾನು ಕರೆಕ್ಟಾಗೇ ಕರ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಮಾತ್ರ ಆ ಥರ ಕಾಣ್ತಾ ಇದೆ. ಅದು ತುಂಬ ಬೆಳ್ಳಗೆ ಕರ್ಕೊಂಡ್ರೆ ಚೆನ್ನಾಗಿರಲ್ಲ ಅಂಥೇಳಿ ಎಲ್ಲ ಸ್ವಲ್ಪ ಕೆಂಪು ಕರ್ಕೊಂಡ್ರೆ ಬಾಯಲ್ಲಿ ಹಂಗೆ ಕರಗ್ತಿರುತ್ತದು. ಕೊಬ್ಬರಿನೂ ಅದೇ ಥರ ಕೆಂಪಗೆ ಹುರ್ಕೋಬೇಕು. ನಿಮ್ಗೆ ಬೇಡ ಅಂದರೆ ಸ್ವಲ್ಪ ವೈಟ್ ಇರುವಾಗಲೇ ಹುರ್ಕೊಳ್ಳೋಂಗಿದ್ರೆ ಹುರ್ಕೋಬಹುದು. ನೋಡಿ, 1 ಕಪ್ ಕೊಬ್ಬರಿ ತೊಗೊಂಡ್ರೆ 1 ಕಪ್ ಹಿಟ್ಟು ತೊಗೋಬೇಕು, 1 ಕಪ್ ಸಕ್ಕರೆ ತೊಗೋಬೇಕು. ನೀವು ಸ್ವೀಟಿನೂ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬಹುದು. ಉಂಡೆ ಕಟ್ಟೋಕ್ಕೂ ಸ್ವಲ್ಪ ಜಿಗಿ ಚೆನ್ನಾಗಿ ಬರುತ್ತೆ ಅದು. ಇದು ಸ್ವಲ್ಪ ಇದು ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಬೇಗ ಕಟ್ಟೋಕ್ಕೆ ಬರೋಲ್ಲ ಅಷ್ಟೇ, ಇನ್ನೇನಿಲ್ಲ. ಕಷ್ಟ ಅಂತೇನಲ್ಲ, ಬೇಗ ಕಟ್ಟೋಕ್ಕೆ ಬರೋಲ್ಲ ಅಷ್ಟೇ. ನೋಡಿ, ಇವಾಗ ಕೊಬ್ಬರಿ ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದೀನಿ. ಅಷ್ಟು ಕೆಂಪಗಾಗಿಲ್ಲದು, ಇಲ್ಲಿ ಮಾತ್ರ ಆ ಥರ ಕಾಣ್ತಾ ಇದೆ. ಇವಾಗ ಗೋಧಿ ಹಿಟ್ಟನ್ನ ಅದರಲ್ಲೇ ಹುರ್ಕೊಂಬಿಡೋಣ. ಚೆನ್ನಾಗಿ ಅದನ್ನು ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಇದನ್ನು ನಾನು ನಮ್ಮ ಫ್ರೆಂಡಿಂದ ಕಲ್ತಿದ್ದೆ. ನಮ್ಮೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಉಂಡೆ ಮಾತ್ರ. ಒಂದು ಸಲ ಮಾಡಿ ನೋಡಿ, ನೀವೇ ಪದೇ ಮಾಡ್ತಾ ಇರ್ತೀರ. ಮಾಡಿ ಅಂತಾರೆ ಮನೇಲಿ. ಆ ಥರ ಇರುತ್ತೆ, ಅದು ಅಷ್ಟು ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕ್ಕೊಂಬಿಡೋಣ ಇವಾಗ. ಅದು ಹಿಟ್ಟು ಕೆಂಪಗಾದ್ಮೇಲೆ ಅಂಟು, ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಕರ್ಕೊಂಡಿದ್ವಲ್ಲ, ಅವನ್ನೆಲ್ಲ ಮತ್ತೆ ಇದರಲ್ಲಿ ಹಾಕ್ಕೊಂಬಿಡೋಣ. ಮತ್ತು ಒಲೆ ಬಿಸಿ ಗ್ಯಾಸ್ ಆನ್ ಮಾಡ್ಕೊಂಡೇ ಎಲ್ಲ ಮತ್ತೊಂದು ರೌಂಡ್ ಎಲ್ಲ ಹುರಿಬೇಕು. ಮತ್ತು ಮೇಲೆ ತುಪ್ಪ ಹಾಕ್ಕೊತಾನೆ ಹುರಿಬೇಕು. ಸ್ವಲ್ಪ ತುಪ್ಪ ಜಾಸ್ತಿ ಬೇಕನ್ಸುತ್ತೆ. ಪರವಾಗಿಲ್ಲ, ಬೇಸನ್ ಉಂಡೆ ಅಷ್ಟೇನು ಬೇಕಾಗಲ್ಲ. ಸ್ವಲ್ಪ ಕಡಿಮೆ ಇದ್ರೂ ಓಕೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಇದು ಸಕ್ಕರೆ ಮಿಕ್ಸಿ ಮಾಡಿಟ್ಟಿದ್ವಲ್ಲ, ಮಿಕ್ಸಿ ಮಾಡಿ ಜರಡಿ ಮಾಡಿ ಇಟ್ಕೊಂಡಿರಬೇಕು. ನಾನು ಮಿಕ್ಸಿ ಮಾಡೋದನ್ನು ತೋರಿಸ್ಲಿಲ್ಲ, ಹಾಗೆ ಮಿಕ್ಸಿ ಮಾಡಿಕೊಂಡೆ. ನೋಡಿ, ಎಲ್ಲ ಮಿಕ್ಸ್ ಆಗ್ತದೆ. ನೀಟಾಗಿ ಮಿಕ್ಸ್ ಆಗಿಬಿಟ್ರೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಅವಾಗ. ನೋಡಿ, ಇವಾಗ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲೆ. 1-2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು, ಏನು ಜಾಸ್ತಿ ಏನು ಬೇಡ. ಮೇಲೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು. ಅದನ್ನ ಸ್ವಲ್ಪ ಮುಚ್ಚಿಟ್ಟು ಆಮೇಲೆ, ಅಂದರೆ ಗ್ಯಾಸ್ ಆಫ್ ಮಾಡೇ ಮುಚ್ಚಿಡಬೇಕು. ಆಮೇಲೆ ಇನ್ನೂ ಬಿಸಿ ಇರುವಾಗಲೇ ಸ್ವಲ್ಪ ಕಟ್ಟಬೇಕು. ನೋಡಿ, ಬಿಸಿ ಇದೆ, ಅದು ಹಂಗೆ ಹಿಡ್ಕೊತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಉಂಡೆ ನೋಡಿದ ಮೇಲಂತೂ ಎಲ್ಲರೂ ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವು ಮಾಡ್ಕೊಂಡು ತಿಂದಮೇಲೆ ನನಗೆ ಹೇಳಬೇಕಲ್ಲ, ಅವಾಗ ನಿಮಗೂ ಹೇಳಬೇಕು ಅಂತ ಅನಿಸುತ್ತೆ. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ. ತುಂಬ ಟೇಸ್ಟಿ. ಬೇಸನ್ ಲಾಡುಗಿಂತಲೂ ಇದು ತುಂಬ ಟೇಸ್ಟಿ. ಆಮೇಲೆ ಇನ್ನೊಂದು ಏನಂದರೆ, ಬಾಣಂತಿಯರಿಗೂ ಕೊಡ್ಬೋದು ನಾವು ಇದನ್ನು. ಗೋಧಿ ಹಿಟ್ಟಿರುತ್ತೆ, ಅಂಟಿರುತ್ತೆ. ನೋಡಿ, ಉಂಡೆಗಳು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಬಾಯಲ್ಲಿಟ್ಟಂಗೆ ಕರಗುತ್ತೆ ಇವಾಗ ಅದು ಉಂಡೆಗಳು. ನೋಡಿ, ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಧನ್ಯವಾದಗಳು.